ನಿಂತ್ಕೊಳ್ಳಿ. ಈ ಕಡೆಯಿಂದ ಒಳಗೆ ಹೋಗಾಗಿಲ್ಲ. ಅವರು ನಮ್ಮ ಯಜಮಾನ್ರು ಇರ್ಬೋದು. ಇದು ಅಪರಾಧಿಗಳು ಕರ್ಕೊಂಡೋಗೋ ದಾರಿ. ನೀವ್ ಬೇಕಾದ್ರೆ ಆ ಕಡೆಯಿಂದ ಹೋಗಿ. ಎಲ್ಲಿ ಹೊರಟೋಗಿದ್ರಿ ಶಾರದಮ್ಮ? ಇಷ್ಟೊತ್ತು ನಿಮ್ಗೋಸ್ಕರ ನನ್ನ ಸುತ್ತಮುತ್ತಲ್ಲ ಹುಡ್ಕಾಡ್ದಲ್ಲ. ಅವರಲ್ಲಿ ಶಮಣವ್ರೆ ಅವ್ರನ್ನ ಈಗ ತಾನೇ ಬೇಡಿ ಹಾಕೊಂಡ್ ಕರ್ಕೊಂಡ್ ಬಂದ್ರು. ನನ್ ಸೌಭಾಗ್ಯನ್ ಕಾಪಾಡಿ, ಪ್ಲೀಸ್ ಕಾಪಾಡಿ. ಅಳ್ಬೇಡ, ಧೈರ್ಯ ತಂದ್ಕೋ. ಅವ್ರಿಗೆ ಬಿಡುಗಡೆ ಆಗುತ್ತಲ್ಲ? ಖಂಡಿತ ಆಗುತ್ತಮ್ಮ. ನ್ಯಾಯದ ದೃಷ್ಟಿಯಲ್ಲಿ ನಿನ್ನ ಗಂಡ ನಿರಪರಾಧಿ ತಾಯಿ, ನಿರಪರಾಧಿ. ಕಾನೂನಿನ ಕಪ್ಪು ಕೋಟು ತೊಟ್ಟ ಯಾವ ಲಾಯರ್ ಆಗಲಿ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಅವನೇನಾದ್ರೂ ಪ್ರಯತ್ನ ಪಟ್ರೆ ಅವನ ಲಾಯರ್ ಅಲ್ಲ, ದನ ಕತ್ತರಿಸೋ ಕಸಾಯಿ. ತೀರ್ಪನ್ನು ನಾಳೆಗೆ ಕಾದಿರಿಸಲಾಗಿದೆ. ಸತ್ಯ ಸುಡುಗಾಡ್ ಸೇರುತ್ತೋ, ಸುಳ್ಳು ಸಂತೋಷ ಸಂಸಾರ ಮಾಡುತ್ತೋ ಅನ್ನೋದು ನಾಳೆ ಕೋರ್ಟ್ ಕೊಡೋ ತೀರ್ಪಿನ ತುದಿ ನಾಲ್ಗೆ ಮೇಲೆ ಇದೆ. ನಾನು ವಾದ ಮಾಡಿ ಸರಿ ಇದ್ರೆ ಶಿಕ್ಷೆ ನೀಡುತ್ತೆ, ಸುಳ್ಳು ಅನ್ಸಿದ್ರೆ ಬಿಡುಗಡೆ ಮಾಡುತ್ತೆ. ಆದ್ರೆ ನೀವು ನಿರಪರಾಧಿನ ಅಪರಾಧಿ ತಕ್ಕಡಿಲಿಟ್ಟು ತೂಗ್ತಾ ಇದ್ದೀರಲ್ಲಪ್ಪ, ಏನ್ ಅನ್ಯಾಯ ಇದು. ಪಾಟೀಲ್ರೇ, ನೀವು ಬ್ರಹ್ಮ ಅವರಿಗೆ ಗಲ್ ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆ ಸಿಗೋ ಹಾಗೆ ಮಾಡ್ರಿ. ಕತ್ರೆಯಲ್ಲಿ ಸಿಗಾಕೊಂಡು ಈಗಲೋ ಆಗ್ಲೋ ಅಂತ ನರಳ್ತಾ ಇರೋ ಸಂಸಾರನ ಉಳಿಸಿ ಪುಣ್ಯ ಕಟ್ಕೊಳ್ರಿ. ಪಾಟೀಲ್ರೇ, ಪುಣ್ಯ ಕಟ್ಕೊಳ್ಳಿ. ಅದು ಫ್ರೀ ಆಗಿ ಸಿಗುತ್ತೆ. ಈ ಪಾಟೀಲ್ಗೆ ಬೇಕಾಗಿರೋದು ಪುಣ್ಯ ಅಲ್ಲ ಮಿಸ್ಟರ್ ಶಾಮಣ್ಣ, ಬದುಕೋಕೆ ನಾಣ್ಯ. ಅದು ನಿನ್ನ ಕಕ್ಷಿಗಾರನ ಹೆಣದಲ್ಲಿದೆ. ಅದ್ ನನಗ್ ಬೇಕು ರೀ. ನಿಮ್ಗೊಂದ್ ಚೂರು ಮನುಷ್ಯತ್ವನೇ ಇಲ್ವಾ? ಅದನ್ನ ನನ್ನ ಆತ್ಮ ಜೊತೆ ಹೂತಾಕಿ ಬಹಳ ವರ್ಷ ಆಯ್ತು. ಬೇರೆಯವರ ಗ್ರಾಚಾರ ಜೊತೆ ಆಟ ಆಡೋದೇ ನನ್ನ ವ್ಯವಹಾರ, ಇದೇ ನನ್ನ ವಿಚಾರ. ಮೋಸ ಮಾಡೋದೇ ನನ್ನ ಕಸುಬು, ವಾದ ಮಾಡಿ ಗೆಲ್ಲೋದೇ ನನ್ನ ಕುಲಕಸು. ಈ ಪಾಟೀಲ್ ವಂಶ ಇದುವರೆಗೂ ಸೋತದ್ದೇ ಇಲ್ಲ. ಹಾಗಾದ್ರೆ ನೇಣು ಹಾಕದ ಕುಣಿಕೆ ಸಡ್ಲ ಆಗಲ್ವಾ? ಆಗುತ್ತೆ. ಅವನ್ ನೆಗೆದು ಬಿದ್ದು ನೆಲ್ಲಿಕಾಯಿ ಆದ್ಮೇಲೆ ನಾನು ಊಟಕ್ಕೆ ಉಪ್ಪಿನಕಾಯಿ ತಿಂದ ಮೇಲೆ ಬಾಯ್. ಶಾರದಾ, ಭೂಮಿ ಬಿರುಕು ಬಿಟ್ರು ಭಯಪಡಲ್ಲ, ಬೆಂಕಿ ಮಳೆ ಸುರಿದ್ರು ಹಿಡಿದ ಕೈನು ಬಿಡಲ್ಲ ಅಂತ ಮುಳ್ಳು ದಾರಿಲಿ ಹೆಜ್ಜೆ ಇಟ್ರು ನಗುತ್ತಿದ್ದೆ. ಜೀವನಕ್ಕೊಂದು ಅರ್ಥ ಕೊಟ್ಟಿದ್ದೆ. ಆದ್ರೆ ಇವತ್ತು ನಿನ್ನ ಕಣ್ಣೀರಿಗೆ ಅರ್ಥ ಏನು? ಹೋರಾಟದಲ್ಲಿ ನಾವು ಸೋತೋದ್ವಿ ಅಂತನಾ? ಇಲ್ಲ ರೀ, ಇಲ್ಲ, ನಾವು ಸೋತಿಲ್ಲ. ಗೆಲ್ತೀವಿ, ಖಂಡಿತ ಗೆಲ್ತೀವಿ. ಉಸಿರಾಡೋ ಈ ಜೀವಗಳಿಗೆ ಜೀವನ ಕೊಟ್ಟ ದೇವರು ನೀವು. ದೇವರೇ ಇಲ್ಲದೆ ಗುಡಿ ಉಳಿಯೋಕ್ಕೆ ಹೇಗ್ ಸಾಧ್ಯ? ದೇವತೆಯಿಂದ. ಶಾರದಾ, ಇನ್ನು ಮೇಲೆ ನಿನ್ನ ಮಡ್ಲಲ್ಲಿರೋ ಈ ಮಗ್ಗುಗಳು ಅರಳಿ ನಗು ಹಾಗೆ ಕಾಪಾಡೋ ಜವಾಬ್ದಾರಿ ನಿನಗೆ ಸೇರಿತ್ತು. ನಿನ್ ಜೊತೆ ನಡೆಯಕ್ಕಾಗದೆ ಕುಂಟು ನೆಪ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ವಿಧಿ ನನ್ನ ಕಾಲಿಗೆ ಕಡಿವಾಣ ಹಾಕ್ಬಿಟ್ಟಿದೆ. ತೆವಳೋಣ ಅಂದ್ರೆ ಕೈಗಳನ್ನೇ ಕತ್ತರಿಸ್ಬಿಟ್ಟಿದೆ. ವಿಧಿ ಬಿಟ್ಟು ಬಾಣ ನನ್ನೆದೆ ನಾಟು ಬಿಟ್ಟಿದೆ ಶಾರದಾ. ಇನ್ನು ನಾನಿದ್ದು ಸತ್ತ ಹಾಗೆ. ಯಾಕೆ ಅಳ್ತಿದ್ಯಮ್ಮ? ಏನಾಯ್ತಮ್ಮ? ಅಪ್ಪಾಜಿ, ನಿಮ್ಮಮ್ಮ ನನ್ ಜೊತೆ ಸಪ್ತಪದಿ ತಿಳಿದು ಸುಖ ಸಂಸಾರ ನಡೆಸೋಕ್ ಬಂದೋಳು. ಆದ್ರೆ ನನ್ನಿಂದಾಗಿ ಅವಳಿಗೆ ಸಿಕ್ಕಿದ್ದು ಬರೀ ಕಲ್ಲು ಮುಳ್ಳು. ಇನ್ನು ಮುಂದೆ ಅವಳಿಗೊಂದು ಮುಳ್ಳು ಚುಚ್ಚದಾಗ ನೋಡ್ಕೋತೀಯಪ್ಪ. ಆಗ್ಲೇ ಅಪ್ಪಾಜಿ. ರವಿ, ಈ ಉಷಾ ನಿನ್ ತಂಗಿ ಅಲ್ಲ ಕಣ್ಣು. ನಿನ್ನ ಎರಡು ಕಣ್ಣುಗಳು ಅಂತ ನೋಡ್ಕೋತೀಯಪ್ಪ. ಅಳ್ಬೇಡಿ ಅಪ್ಪಾಜಿ, ನಿಮ್ ಕಣ್ಣಲ್ಲಿ ಬಂದಿರು, ಇವ್ರ ಕಣ್ಣಲ್ಲಿ ಬರ್ದಾಗ ನೋಡ್ಕೊಳ್ತೀನಿ. ಅಷ್ಟ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನೋ, ನಿನ್ನ ಋಣ ತೀರಿಸ್ತೀನಿ. ಅಪ್ಪಾಜಿ. ಓ
ಕರುಣಾಜನಕ ದೃಶ್ಯನ ನೋಡಿಯಾದ್ರೂ ಆ ಪಾಟೀಲ್ ಹುಲ್ಡಿಯ ಕರಗಬಾರ್ದೆ. ನೀನಾ ಇಲ್ಲಿಗೆ ಯಾಕೆ ಬಂದೆ? ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದೆ ವಕೀಲ್ರೆ, ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದೆ. ಯಾರ ಹತ್ರ ಹೋದ್ರು ಎಲ್ಲ ಕೈ ಚೆಲ್ಲಿ ಕೂರ್ತಾರೆ. ಆರೋಗ್ಯರೋ ನನ್ನ ಮನೆ ದೀಪನ ಮತ್ತೆ ಬೆಳಗು ಹಾಗೆ ಮಾಡಿ ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ. ನನ್ ಸಂಸಾರ ಕಾಪಾಡಿ, ನನ್ ಸಂಸಾರ ಕಾಪಾಡಿ. ಗ್ರಹಚಾರ ಕೆಟ್ಟ ಜನರ ಜೊತೆ ಆಟ ಆಡೋದೇನೋ ನನ್ನ ವ್ಯವಹಾರ ನಿಜ, ಆದ್ರೆ ಕಾಪಾಡೋದು ನನ್ನ ವಿಚಾರ ಅಲ್ಲ. ಹೋಗ್ಲಿ, ಕಾಪಾಡೋದು ನಿನ್ನ ಹತ್ರ ಯಾವ್ದಾದ್ರು ಸಾಕ್ಷಿ ಆಧಾರ ಇದೆಯಾ? ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿಯಾಗಿರೋಕೆ ಸಾಧ್ಯತೆ ಇಲ್ವಾ? ಇದೆ, ನಾನು ಮನಸ್ಸು ಮಾಡಿದ್ರೆ. ಆದ್ರೆ ಸೋಲ್ಸೋದೇ ನಿನ್ನ ಬಯಕೆ, ಅದೇ ಅದೇ ನನಗಿಷ್ಟ ಇಲ್ಲ. ನೀವು ಸೋತು ನಮ್ಮನ್ ಗೆಲ್ಸಿ ಅಂತ ಕೇಳ್ತಾ ಇಲ್ಲ, ನೀವ್ ಗೆಲ್ಲಿ ಶಿಕ್ಷೆ ಕೊಡ್ಸಿ. ಆದ್ರೆ ನೀವ್ ಗೆಲ್ಲೋ ಹಠದಲ್ಲಿ ಅವರ ಗಲ್ಲು ಶಿಕ್ಷೆ ಕೊಡಿಸಿ ಒಂದೇ ಸಲ ಹಣ ಕುಂಕುಮನ ಸಾಕ್ಬಿಡ್ಬೇಡಿ. ಅವ್ರ ಜೈಲಲ್ಲಿದ್ರು ಪರವಾಗಿಲ್ಲ, ಅವ್ರ ಜೀವಂತವಾಗಿದ್ರೆ ಅದೇ ನನ್ ಸೌಭಾಗ್ಯ ಅನ್ಕೊಂಡೇನೆ. ನನ್ ಕುಂಕುಮ ಕಾಪಾಡಿ, ನನ್ ಕುಂಕುಮ ಕಾಪಾಡಿ. ಹೀಗತ್ರೆ ನಿನ್ನ ಕಣ್ಣಿ ಏನಾಗಬೇಡ. ಆಗಿದ್ದಾಗೋಯ್ತು, ಗ್ರಹಚಾರ ಏನ್ ಮಾಡಕ್ಕಾಗುತ್ತೆ? ಹಾಗಂತ ಆಚಾರ ವಿಚಾರ ಬಿಟ್ಟು ವ್ಯವಹಾರ ನಿಲ್ಸಕ್ಕಾಗುತ್ತಾ? ಮಕ್ಳೆತ್ರು ಆಯಸಿರವಾಗ್ಲೇ ವಯಸ್ಸನ್ನು ಉಪಯೋಗಿಸ್ಕೊಂಡು ಯಶಸ್ಸಿನ ಕಡೆ ನಡಿಬೇಕು. ನಿನ್ನಂತ ಚೆಲುವೆಗೆ ಯಾವ ಬಿಲ್ಲು ತಾನೆ ಬಾಗಲ್ಲ, ಬಾಣ ಹೂಡಲ್ಲ. ನಿನಗೆ ದಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡ. ನಿನ್ನ ಮಕ್ಕಳನ್ನ ಸಾಕ ಜವಾಬ್ದಾರಿ ನಂದೆಲ್ಲ ನಿಂದೆ. ಇನ್ನು ಕುಂಕುಮ, ಈ ಕುಂಕುಮದ ಬದಲು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರೋ ಬೊಟ್ಟಾದ್ರೆ ಆಯ್ತಲ್ಲ. ಬಾ. ನಿನ್ನ ರೂಪದಲ್ಲಿ ಒಂದು ಬೀದಿ ನಾಯಿ ಇದ್ದಿದ್ರು ನನ್ನ ಕಥೆ ಕೇಳಿ ನನ್ನ ಮಡಲಿಗೆ ಒಂದನಿ ಕಣ್ಣೀರಾದ್ರೂ ಹಾಕ್ತಿದ್ದೆ ಹೊರತು ನಿನ್ ಹಾಗೆ ಕತ್ತೆ ಕಿರುಬಂತರ ಆಡ್ತಿರ್ಲಿಲ್ಲ. ಏಯ್, ಮೇಲೊಬ್ಬ ಇದ್ದಾನೆ ಕಣೋ, ಮೇಲೊಬ್ಬ ಇದ್ದಾನೆ. ನಿನ್ನ ಪಾಪದ ಕೂಡ ತುಂಬಿದ ತಕ್ಷಣ ಅವನು ಚಕ್ರಧಾರಿಯಾಗಿ ಬಂದು ನಿನ್ನ ಕೋಳಿ ಕತ್ತನ್ನ ಕತ್ತರಿಸಿ ಹೋಳಿ ಹಬ್ಬ ಮಾಡೋ ದಿನ ಬಂದೇ ಬರುತ್ತೆ. ಒಬ್ಬ ಸಹಾಯಕ ಹೆಣ್ಣಿನ ಕಣ್ಣೀರು ಹೆಬ್ಬಾವಾಗಿ ನಿನ್ನ ನುಂಗೋಗ್ ಬರುತ್ತೆ. ಆವತ್ತು ನೀನು ಹಲ್ಲು ಗಿಂಜಿ ಕಜ್ಜಿ ನಾಯಿ ತರಹ ಬೀದಿ ಬೀದಿ ನಿಂತು ಕೂಗಿದ್ರು ನಿನ್ನ ಸಹಾಯಕ್ಕೆ ಯಾರು ಬರಲ್ವೋ, ನಿನ್ನ ಉಳಿಸಕ್ಕೆ ಯಾರು ಇರಲ್ಲ. ಇದು ಒಂದು ಹೆಣ್ಣಿನ ಕೂಗಲ್ಲ, ಶಾಪ, ಶಾಪ. ಹಲೋ. ಬ್ರಹ್ಮಾವರಣ ಮೇನಕೆ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ಆಯ್ತೇನೋ ಅಂತ ಅನುಮಾನ ಬಂತು. ಯಾಕಂದ್ರೆ ಪೊಗದಸ್ತಾದ ಹೆಣ್ಣು ಹಣ್ಣು ತಿನ್ನೋ ಆಸೆಯಲ್ಲಿ ಗಲ್ಲು ಶಿಕ್ಷೆಗೆ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾಷೆ ಕೊಟ್ರೇನೋ ಅಂತ. ಏನು ಹೆದರಬೇಡಿ, ವ್ಯವಹಾರ ಮಾಡ್ತಾ ಗ್ರಾಚಾರ ಅಂಟಿಸ್ಕೊಳ್ಳೋ ವಿಚಾರ ನಂದಲ್ಲ. ತಪಸ್ಸು ಒಂದು ಕ್ಷಣ ಭಂಗ ಆಗಿದ್ದೇನೋ ನಿಜ, ಆದ್ರೆ ಇಲ್ಲಿ ನಡೆದದ್ದು ಮಹಾಭಾರತ ಅಲ್ಲ, ರಾಮಾಯಣ. ಇಲ್ಲಿಗೆ ಬಂದವಳು ಮೇನಕೆ ಅಲ್ಲ, ಸೀತೆ. ಅಂದ್ರೆ ಮುಂದೆ ಲಂಕಾ ದಹನನ? ಅದು ವಾಲ್ಮೀಕಿ ರಾಮಾಯಣದಲ್ಲಿ. ಈ ಪಾಟೀಲ ಆಯಣದಲ್ಲಿ ಇರೋದು ಅಯೋಧ್ಯ ದಹನ, ಸೀತೆ ವನವಾಸ. ನಗರದ ಖ್ಯಾತ ದಾನಿಗಳಾದ ಧರ್ಮರತ್ನಾಕರ ಶ್ರೀಮಾನ್ ಧರ್ಮರಾಜರವರನ್ನು ಹಣದ ಆಮಿಷಕ್ಕೆ ಒಳಗಾಗಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಬ್ರಹ್ಮ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಪಾಪ, ಕಲಿಗಾಲದಲ್ಲಿ ಶ್ರೀರಾಮಚಂದ್ರನಿಗೆ ಈ ಅವಸ್ಥೆ ಬರಬಾರ್ದಾಗಿತ್ತು. ನನ್ನ ಒಂದು ಸುಳ್ಳು ಸಾಕ್ಷಿಗೆ ನಾಳೆ ತೂಗಾಡೋ ಅವನ್ ಹೆಣವೇನೋ ಭಾರವಾಗಿರುತ್ತೆ. ಆದ್ರೆ ನೀವು ನನಗ್ ಕೊಟ್ಟ ಹಣ ತುಂಬಾ ಹಗುರವಾಯ್ತು. ಈಗಿನ ಕಾಲದಲ್ಲಿ ಸುಳ್ಳು ಸಾಕ್ಷಿಗೆ 25,000ನೇ ಜಾಸ್ತಿ. ಸುಳ್ಳು ಸಾಕ್ಷಿನೇ ಸತ್ಯ ಸಾಕ್ಷಿಯಾಗಿ ಮಾಡ್ಬಿಟ್ರೆ ನಿಮ್ಮನ್ ಬಚಾವ್ ಮಾಡೋಕೆ 1 ಕೋಟಿನೂ ಸಾಲದು. ಏನಂತೀರಾ? ಇನ್ನು 25 ತಳ್ಸಿರೋ
ಇಲ್ಲ ಸೀದಾ ಜೈಲ್ಗೆ ಹೋಗ್ತಿರೋ. ಓಕೆ, ನೀನಿಲ್ಲೇ ಇರು, ನಾನು ಹಣ ತರ್ತೀನಿ. ಕೇಪುಣ್ ನನ್ ಮಗ ದುಡ್ಡೇ ಬಿಚ್ಚಲ್ಲ ಅಂತಾನೆ ಈಗ ಬಿಸ್ತಾನಲ್ಲ. ಸತ್ಯ ಸಾಕ್ಷಿ ಆಗ್ತೀಯಾ? ಈಗ ನಿನಗೆ ಸಾಕ್ಷಿ. ನೀವು ಅವತ್ತು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದವರಲ್ಲ? ಹೌದು, ನನ್ ಸುಳ್ಳಿಗೆ ಶಿಕ್ಷೆ ಸಿಕ್ತು. ನಿಮ್ ಗಂಟ ನಿರಪರಾಧಿ. ಹಾಗಾದ್ರೆ ಧರ್ಮರಾಜನ ಕೊಲೆ ಮಾಡಿದ್ದಾರು? ಅವ್ರು ಕೊಲೆ ಮಾಡಿದವರು. ಕೇಳಿದ್ರ ನಾನು ಹೇಳಿಲ್ಲ ನನ್ ಗಂಡ ನಿರಪರಾಧಿ. ನನ್ ಗಂಡ ನಿರಪರಾಧಿ. ನೀವೆಲ್ಲ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ನಡೀರಿ, ನಿಮ್ ಜೊತೆ ನಾವು ಬರ್ತೀವಿ. ಮೆಥಡ್ ಅಂತ ತೆಗಿಬಾರ್ಲ. ಕೊನೆ ಸಾರಿ ನಿಮ್ಗೆ ಯಾರು ನೋಡ್ಬೇಕು ಅನ್ನೋ ಆಸೆ ಇದೆಯಾ? ರವಿ, ನಾನು ಎಲ್ಲಾ ಕಡೆ ಹುಡುಕ್ತೆ, ಎಲ್ಲಾ ಆಸ್ಪತ್ರೆಗಳಿಗೂ ಫೋನ್ ಮಾಡಿದೆ, ಆದ್ರೂ ನಿನ್ ತಾಯಿ ಬಗ್ಗೆ ಯಾವ ಸುಳಿವೂ ಸಿಗ್ಲಿಲ್ಲಪ್ಪ. ಸುಖ ತಡಿಲಾರ್ದೆ ನಿನ್ ತಾಯಿನು ನಿಮ್ಮ ತಂದೆ ಜೊತೆಗೆ ದೇವರ ಪಾದ ಸೇರ್ಕೊಂಡೇನು ಅಂತ ಅನ್ನಿಸ್ತಾ ಇದೆ ಮಗು. ರವಿ, ನಿನ್ನ ವಯಸ್ಸಿನ ಮಕ್ಕಳಿಗೆ ಜೀವನ ಒಂದು ಸುಂದರ ಕಾಂಡವಾಗಿರುತ್ತೆ, ಆದ್ರೆ ನಿನ್ನ ಪಾಲಿಗೆ ಜೀವನ ಸುಂದರ ಕಾಂಡವಲ್ಲಪ್ಪ. ಕ್ಷಣಕ್ಕೂ ಗುಡುಗು ಸಿಡಿಲು ಆರ್ಭಟಿಸಿ ರಕ್ತದಾರ್ತಿ ಅಥವಾ ಭೀಕರ ಯುದ್ಧ ಕಾಂಡ. ಈ ಯುದ್ಧ ಕಾಂಡದಲ್ಲಿ ನಿಮ್ಮ ತಂದೆ ತಾಯಿ ಹಾಗೆ ನೀನು ನ್ಯಾಯಕ್ಕಾಗಿ ಹೋರಾಡಬೇಕು. ಹೋರಾಡಿ ವಿಜಯ ಕಹಳೆ ಮೊಳಗಿಸೋ ಅರ್ಜುನ ನೀನಾಗಬೇಕು ರವಿ, ಅರ್ಜುನ ನೀನಾಗಬೇಕು. ಎಕ್ಸಲೆಂಟ್, ಮಾರ್ವೆಲಸ್, ಸೂಪರ್. ಮಿಸ್ಟರ್ ರವಿ, ನಿಮ್ಮ ಸಾಧನೆ ಅಪೂರ್ವವಾದ್ದು. ಕೋರ್ಟ್ ನಲ್ಲಿ ಕಿಂಗು, ಮ್ಯೂಸಿಕ್ ನಲ್ಲಿ ಮಾಸ್ಟರು, ಮಾತಿನಲ್ಲಿ ಮುತ್ತು, ಲೈಫ್ ನಲ್ಲಿ ನೀವು ಕೇಳಿದ ಸುಖ ಸಂಪತ್ತು. ಆದ್ರೆ ಕೈಯಲ್ಲಿ ಯಾಕೆ ಆಪತ್ತು? ನೋಡಿ, ಲೈಫಲ್ಲಿ ನನಗಿರೋದು 4 ವೀಕ್ನೆಸ್. ನಂಬರ್ 1, ಗುಂಡು ಓಪನ್ ಮಾಡಿ ಇದನ್ನ ಬಾರಿಸೋದು. ನ್ಯಾಯಕ್ಕೆ ತಗಲಿರೋ ಗುಂಡನ್ನ ತೆಗೆಯೋದು. ಅನ್ಯಾಯನ ಅದೇ ಗುಂಡಲ್ ಹೊಡೆದು ಸಾಯಿಸೋದು. 4, ಅಯ್ಯೋ ಕಳ್ಳ, ಎರಡೇ ನೀನೆ ಇವತ್ತು ಕುಡ್ಕೊಂಡ್ ಬಂದಿದ್ಯಾ? ಕುಡಿಯೋದ? ಛೇ ಛೇ ಛೇ, ಎಲ್ಲಾದ್ರೂ ಉಂಟೆ? ನಿನ್ನಾಳೆಗೂ ನಾನ್ ಕುಡ್ದಿಲ್ಲಪ್ಪ. ಹೀಗೆ ಪಾರ್ಟಿ ಇತ್ತು,
ಕೂಡಿಸಿದ್ರು ಕುಡಿದು ಬಿಟ್ಟೆ. ಒಂದ್ ಸ್ಮಾಲ್ ಥ್ಯಾಂಕ್. ಈ ಟೇಬಲ್ ಇರೋದು ಇದ ಮನೇಲಿ ಕುಡಿ ಅಂತ ತುಂಬು ಕಳಿಸಿದ್ರು, ಆದ್ರೆ ನಾನು ಓಪನ್ ಮಾಡಿರಪ್ಪ. ಯಾರು ಕುಡಿದಿದ್ದಾರೆ? ಆ ಪಾರ್ಟಿ ದೊಂಬಿಲಿ ಯಾರು ಕುಡಿದ್ರು ಅಂತಾನೆ ಮರ್ತೋಯ್ತು. ನಿಂಗೇನ್ ತಾನೇ ಜ್ಞಾಪಕ ಇರುತ್ತೆ? ಕೋರ್ಟು, ಸಾಕ್ಷಿ, ಆಧಾರ, ರುಜುವಾತು, ಜೊತೆಗೆ ದರಿದ್ರ ಗುಂಡು, ಇಷ್ಟು ಬಿಟ್ರೆ ಬೇರೆ ಏನಾದ್ರೂ ಜ್ಞಾಪಕ ಇದೆಯಾ ನಿಂಗೆ? ಎಸ್, ನನಗೊಬ್ಳು ಮುದ್ದೆ ತಂಗಿ ಇದ್ದಾಳೆ ಅನ್ನೋ ಜ್ಞಾಪಕ ನಂಗೆ ಇದೆಯಲ್ಲ. ಆದ್ರೆ ಇದು ಏನದು? ನಿನಗ್ ಜ್ಞಾಪಕ ಬರೋಕೆ ಔಷಧಿ. ಅಂತದ್ದೇನಪ್ಪ ಇದೆ ಇದ್ರಲ್ಲಿ? ಅರೆ ಬ್ಯೂಟಿಫುಲ್. ಇದ್ದಕ್ಕಿದ್ದಂತ ಇದನ್ನ ಯಾಕೆ ಕೊಟ್ಟೆ? ಯಾಕೆಂದ್ರೆ ತಾವು ಕೆಲವು ವರ್ಷದ ಹಿಂದೆ ಲಾಯರ್ ಕೆಲ್ಸದ ಜೊತೆ ಇನ್ನೊಂದ್ ಕೆಲ್ಸನೂ ಮಾಡ್ತಾ ಇದ್ರಿ ಅಂತ ನೆನಪು ಮಾಡೋಕೆ. ಇವತ್ತು ನಿನ್ ಹುಟ್ಟಿದ ಹಬ್ಬ. ಹ್ಯಾಪಿ ಬರ್ತ್ಡೇ ಅಣ್ಣ. ಅಣ್ಣ, ನಿನಗೆ ಇದನ್ನು ಕೊಟ್ಟಿದ್ದು ನೀನು ಈ ರಾಗ ಬಾರಿಸಿ ದುಃಖ ಪಡೋಕಲ್ಲ, ಸಂತೋಷ ಪಡೋಕೆ. ದುಃಖ ಬೆನ್ನುಗಂಟ್ಕೊಂಡು ಸ್ನೇಹಿತ ಇದ್ದಾಗೆ ಬೆನ್ನಿಂದ ಇರುತ್ತೆ, ಇಲ್ಲ ಹೃದಯನ ಹಿಂಡುತ್ತೆ. ಅರೆ ಚೆಡ್ಡಿ, ಯಾವಾಗ ಬಂದ್ಯೋ? ಎಲ್ಲ ಇವನ ಯಾವಾಗ್ಲೂ ಚಟ ಚಟ ಅಂತ ಮಾತಾಡೋನು ಇವತ್ತು ತಟವಟ ಅಂದ ಕೂತಿದಾನಲ್ಲಪ್ಪ. ಯಾಕೋ, ಏನಾದ್ರೂ ವರಿನಾ? ನೀನ್ ನನ್ ಗುರುನಾ? ಎಲ್ಲ ಇವನ ನಿನಗೆ ಯಾಕೋ ಬಂತು ಇಷ್ಟು ದಿವಸ ಆದ್ಮೇಲೆ ಈ ಡೌಟು? ಕಂಡೋರ್ ಪಾಲಾದ್ಮೇಲೆ ನಮ್ ಸ್ಲಮ್ಮಿನ ಫೇಟು. ಏನೋ ನೀನ್ ಹೇಳೋ ಹೋಗ್ಬಿಟ್ಟು ಸ್ವಲ್ಪ ಬಿಡಿಸ್ ಹೇಳ್ಬಾರ್ದೇನೋ ಚೋಟು? ಏನ್ ಪ್ರಯೋಜನ ಇಟ್ಕೊಂಡೋದ್ಮೇಲೆ ಕಣ್ಣಂಬಾಡಿ ಗೇಟು. ಯಾರ್ಗ ಹಾಕಿದ್ರೇನ್ ಬಡವ್ರ ಓಟು, ಸಿಗೋದು ಅದೇ ಇಲ್ವೇ ಹಳೆ ಗೋಣಿ ತಾಟು. ಓಹೋ, ಈಗೇನಾಯ್ತು ಮೋಟು? ಹೇಳ್ಬಾರ್ದೇನೋ ಹಠ ಬಿಟ್ಟು? ಆಗೋದೇನಿದೆ, ಎಲ್ಲ ಲೇಟು. ನಿನ್ನೆ ರಾತ್ರಿ ಆ ರೋಡಿ ಭದ್ರ ಹಾಕಿದ್ ಬೆಂಕಿಗೆ ನಮ್ ಗುಡ್ಸೆಲ್ಲ ಉರ್ದು ತುಂಬಿಕೊಂಡಿದೆ ಬರೀ ಹೋಗಿ ಘಾಟು. ಕೊಟ್ಟಿದ್ದಕ್ ನಾನ್ ಕಂಪ್ಲೇಂಟು. ಪೊಲೀಸ್ ದೊಡ್ಡನ ಆ ಭದ್ರನ್ನ ಅರೆಸ್ಟ್ ಮಾಡ್ದ ಬಿಡದೆ ಪಟ್ಟು. ಆದ್ರೆ ಆ ಭದ್ರನ್ ಚಮಚಗಳು ಈಗಿಡಿದಾರೆ ನಮ್ ಜನರ ಜುಟ್ಟು. ಯಾರಾದ್ರೂ ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ ರಿಪೇರಿ ಮಾಡ್ತಾರಂತೆ ನಮ್ ಬೋಲ್ಟು ನಟ್ಟು. ನೀನೀಗ ಕೈ ಬಿಟ್ರೆ ನಮ್ ಕತೆ ಎಡವಟ್ಟು. ಮಾಡ್ತೀನಿ ನಿನಗೋಸ್ಕರ ಫೈಟು. ನೀನು ಸಾಕ್ಷಿಗಳ ಸಂಘ ಕಟ್ಟು, ನಾನು ಅವ್ರಿಗೆ ತೆಗಿಸ್ತೀನಿ ಜೈಲಿನ ಗೇಟು. ಇದೇನ್ ಗುರು, ಎಲ್ಲೂ ಮುಗಿಸ್ತಾ ಇರೋದು ಇಲ್ಲಿ ಮುಗಿಸ್ತಾ ಇದೆ? ಯಾಕೆಂದ್ರೆ ಅಡ್ಡ ನಾವಿದೀವಿ, ನಿಮ್ಮನ್ ತಡ್ ನಿಲ್ಸೋ ಗಂಡಸ್ರು. ಲೇ, ಸೀಗಡಿ ಮೀನ್ ತರ ಕುಣಿಬೇಡ್ರೋ. ರೋಡ್ ಕಟ್ಟಿರೋ ಗೋಲ್ಡನ್ ತೆಗಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಗಾನ ಆಡ್ಸಿ ಎಣ್ಣೆ ತೆಗಿತಾರೆ ನಮ್ ಗುರು. ಗುರು ಯಾರವರು ನಮ್ಮನ್ನ ಎದುರಿಸೋ ಸವಾಸೇರು? ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಹಾಕ್ತಿದಾರೆ ನೋಡಲ್ಲಿ ಗುಂಡು. ಹಲೋ ನೋಡಿ ಮಕ್ಕಳ, ನನಗೆ ಲೈಫಲ್ಲಿ ಗೊತ್ತಿರೋದು 4 ಫೈಟ್. ಒಂದು ಬಾಕ್ಸಿಂಗು, ಇನ್ನೊಂದು ಮಿಕ್ಸಿಂಗು, 3ನೇದು ತರಾಟೆ, 4ನೇದು ಕರಾಟೆ. ಗೊತ್ತಾಯ್ತಾ? ಮರ್ಯಾದೆಯಿಂದ ದಾರಿ ಬಿಡಿ. ಬಿಡಲ್ಲ, ಏನೇ ಆದ್ರೂ ನಮ್ ಗುರುಗ್ ಶಿಕ್ಷೆ ಆಗಕ್ಕ ಬಿಡಲ್ಲ. ಆದ್ರೆ ನಾನು ಅವನ್ ಒಳಗೆ ಹಾಕಿಸ್ದೆ ಬಿಡೋನಲ್ವಲ್ಲ. ಹಾ ಗುರು, ಚೆನ್ನಾಗಿದೆ ಮಾರ್ಕೆಟ್ ಚೇರು, ಹಾಕು ಗೇರು, ಕುಡ್ದು ಮೋರಿ ನೀರು. ಸ್ವಲ್ಪ ಇರು. ಇದು ಗುಡಿಸ್ತಿಂದ ಗರಿ ತೆಗೆದಿಯಲ್ಲ, ಅದಕ್ಕೆ
ಇದು ಅವತ್ತು ಕೈಲಾಗದ ಮುದುಕಲಿಗೆ ಹೊಡೆದಿಯಲ್ಲ ಅದಕ್ಕೆ. ಇದು ನನ್ನ ದಾರಿಗೆ ಅಡ್ಡ ಬಂದಿದ್ದಕ್ಕೆ. ಇದು ಅಪರಾಧಿಗೆ ಶಿಕ್ಷೆ ಆಗಬಾರದು ಅಂದಿದ್ದಕ್ಕೆ. ಈಗ ಕೋರ್ಟಲ್ಲಿ ಜಡ್ಜ್ಮೆಂಟ್. ಘಾತುಕ ಕೃತ್ಯಗಳನ್ನೆಸಗಿದ್ದ ಅಪರಾಧಿ ರುದ್ರನ ಅಪರಾಧಗಳೆಲ್ಲ ವಕೀಲರ ವಾದದಿಂದ ಸಾಬೀತಾಗಿದ್ದರೂ ಸಹ ಸದರಿ ಅಪರಾಧಿಯನ್ನ ಕಾನೂನಿನ ಹಿಡಿತದಿಂದ ಬಿಡಿಸಲು ಆತನ ಸಹಚರರಾದ ಕಾಳ, ಭದ್ರ, ಜಾನಿ, ಟೋನಿ ಎಂಬುವರು ಕೆಲವು ಸಮಾಜಘಾತಕ ಕೆಲಸಗಳನ್ನ ಮಾಡಿ ವಕೀಲರ ಮತ್ತು ಸಾಕ್ಷಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆಂಬುದು ಸಾಕ್ಷಿ ಹಾಗೂ ಆಧಾರಗಳಿಂದ ರುಜುವಾತಾಗಿದೆ. ಸದರಿ ಅಪರಾಧಿಗಳೆಲ್ಲ ಮಾಡಿರುವ ದುಷ್ಕೃತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯವು ಅವರೆಲ್ಲರಿಗೂ 5 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ. ನಾಳೆ ಬೆಳಿಗ್ಗೆ ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಕೇಸ್ ಇದೆ ಸರ್. ಟಿಕೆಟ್ಸ್ ರೆಡಿ ಇದೆ ಸರ್. ನೆಕ್ಸ್ಟ್ ಡಾಕ್ಟರ್ ಸಂಜಯ್ ಕೇಸ್ 13ನೇ ತಾರೀಕು ಇದೆ ಸರ್. ರತನ್ ಲಾಲ್ ಕೇಸ್ 30ನೇ ತಾರೀಕಲ್ಲ? ಸರ್ ಮಾರ್ನಿಂಗ್. ಇಲ್ಲ ಸರ್, ಆ ಕೇಸು ಬರೋ ತಿಂಗಳು 3ನೇ ತಾರೀಕು ಇದೆ ಸರ್. ನೆಕ್ಸ್ಟ್. ಈಗ ತಮ್ಗೆ ಸುನೀತಾ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಇದೆ ಸರ್. ಯಾರದು? ಸುನೀತಾ? ಮಿಸ್ ಸುನೀತಾ, ನನ್ ವಿಚಾರ ಕೇಳೋದಾದ್ರೆ ನಿಜಕ್ಕೂ ನಿಮ್ಮ ಅಣ್ಣನ ಗ್ರಹಚಾರ ಸರಿಯಿಲ್ಲ. ಗ್ರಹಣ ಹಿಡಿದಿರೋ ಈ ಕೇಸು ಸತ್ ಹೆಣಕ್ಕೆ ಬೆಳೆದಿರೋ ಉದ್ದು ಉಗುರಿನ ತರ ಪರ್ಚ್ಕೋಬೇಕೆ ಹೊರತು ನೇಲ್ ಪಾಲಿಶ್ ಹೊಡೆಯೋದ್ರಿಂದ ವ್ಯವಹಾರ ಕುದುರೋದಿಲ್ಲ. ಐ ಆಮ್ ಸಾರಿ. ಅದ್ ಹೇಳ್ಬೇಡಿ ಪ್ಲೀಸ್. ದೌರ್ಜನ್ಯ ಸಂಚಲ್ಲಿ ಸಿಕ್ಬಿದ್ದಿರೋ ನಮ್ಮ ಅಣ್ಣನಿಗೆ ಈಗ ನೀವೇ ಸಂಜೀವನಿ ಆಗ್ಬೇಕು. ಸಂಜೀವನಿ ಸಿಗೋದು ಸತ್ಯವಂತರಿಗೆ, ವಿಷ ಕೊಟ್ಟು ಸಾಯಿಸೋ ಸರ್ಪಗಳಿಗಲ್ಲ. ನಮ್ಮಣ್ಣ ನಿರಪರಾಧಿ ಸರ್. ಅವನಿದುವರೆಗೂ ಯಾರ ಸಾವನ್ನು ಬಯಸ್ತವನಲ್ಲ. ಪ್ಲೀಸ್, ಐ ಆಮ್ ವಿಲ್ಲಿಂಗ್ ಟು ಪೇ ಎನಿ ಪ್ರೈಸ್ ಯು ಡಿಮಾಂಡ್. 5 lakhs, 10 lakhs ಈ ಕೇಸ್ ತಗೊಳ್ಳಿ. ನನ್ನ ವ್ಯವಹಾರ ಕುದುರದೇ ಇರುವಂತ ವಿಚಾರ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಮಿಸ್ ಸುನೀತಾ, ನಿಜ ಹಣಕ್ಕೋಸ್ಕರ ಎಷ್ಟೋ ಹೆಣ ಎದ್ದು ಓಡಾಡೋವಾಗ ಮಾಡಿದ್ದೀನಿ. ಆದ್ರೆ ಇದು ಹೆಣದ ಕತೆ ಅಲ್ಲ, ಅಸ್ಥಿ ಪಂಜರದ ಕತೆ. ಈ ಸಂಜೀವ್ನಿನು ಏನೂ ಮಾಡಕ್ಕಾಗಲ್ಲ. ಇವ್ ಮೆಕ್ಕೋ ನಾವು. ಪ್ಲೀಸ್ ಸರ್. ಸೂರಿ, ಆಪರೇಟರ್ ತಾ ಬಹುಮುಖ ನಂಬರ್ ಕೇಳ್ಕೊಡು. ಸರಿ ಸರ್. ಸಂಜೀವ್ನಿ ಕೇಳ್ಕೊಂಡ್ ಬಂದಿದ್ಲು, ಹೇಗ್ ಕೊಡ್ಲಿ? ಅದನ್ನಾಗಲೇ ನಿಮ್ಗೆ ಕೊಟ್ಬಿಟ್ಟಿದ್ದೀನಲ್ಲ. ಅದ್ ಸರಿ, ನೀನ್ ನಾಳೆ ಡೆಲ್ಲಿಗೆ ಹೋಗ್ತಾ ಇದೀಯಂತಲ್ಲ, ಕೇಸ್ ಏನಾದ್ರು ಉಲ್ಟಾ ನಮ್ಮ ಮೇಲೆ ಬೀಳು. That will be the end of our life, perhaps. Please save us. ಡೋಂಟ್ ವರಿ ಮೈ ಚೈಲ್ಡ್. ಈ ಬೃಹಸ್ಪತಿ ನಿಮ್ ಕಡೆ ಇರೋವರೆಗೂ ಯಾವ ಗ್ರಹಗತಿನೂ ನಿಮ್ಮನ್ನೇನು ಮಾಡಕ್ಕಾಗಲ್ಲ. ಅವಳ ಅಣ್ಣ ಪೇಷಂಟ್ಗೆ ಔಷಧಿಯಲ್ಲಿ ವಿಷ ಬೆಳೆಸ್ಕೊಟ್ಟಿದ್ದ ಅನ್ನೋ ನಿಜ ಒಂದೇ ಸಾಕು ಅವನು ನೇಣುಗಮದಲ್ಲಿ ನೇತಾಡೋ. ಲಕ್ಷ್ಮಿ, ನನ್ನ ಗೈರ್ ಹಾಜರಲ್ಲಿ ನಿಮ್ ಕೇಸ್ನ ನಮ್ ಸೂರಿ ಹ್ಯಾಂಡಲ್ ಮಾಡ್ತಾನೆ. ಯಾರು? This guy. He looks so simple. Pussycat to me, Pap. ನೋಡಕ್ ಬೇಕೆ, ಆದ್ರೆ ನನ್ನ ಜೂನಿಯರ್ಸ್ ಅಲ್ಲಿ ನಂಬರ್ 1 ಮಿಸ್ಟರ್ ಸೂರಿ. ಸರ್, ನಿಮಗ್ ಗೊತ್ತಿರೋ ಹಾಗೆ ಇದ್ರ ನಾನು ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ? ಓ, ಅದಕ್ಕೆ ಲೆಕ್ಕನೇ ಇಲ್ಲ ಸರ್. ಅದರಲ್ಲಿ ಸೋತಿರೋದೆಷ್ಟು? ನಾಟ್ ಇವನ್ ಎ ಸಿಂಗಲ್ ಕೇಸ್. ಆ ನನ್ನ ವಿಜಯದ ಬತ್ತಳಿಕೆಗೆ ಈ ಕೇಸು ಸೇರ್ಬೇಕು. ಕಾಳಿ ಪಡತ್ತರ ಆಕಾಶದಲ್ಲಿ ಹಾರಾಡ್ತೋರೋ ಈ ಪಾಟೀಲ್ ಹೆಸರಿಗೆ ಕಳಂಕ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಸೂತ್ರ ಹರಿದ ಗಾಳಿಪಟ ನೀನಾಗ್ತೀಯ. ಈ ಕೇಸ್ನ ಗೆದ್ದೆ ಗೆಲ್ತೀನಿ ಅನ್ನೋ ಚಾಲೆಂಜ್ ಮೇಲೆ ಸ್ವೀಕರಿಸ್ತೀನಿ ಸರ್. That's it. You can go through the case. ನೋಡಿ ಮಿಸ್ ಸುನೀತಾ, ನನಗಿರೋದು 4 ಸಿದ್ಧಾಂತ. 1, ನ್ಯಾಯಕ್ಕೋಸ್ಕರ ಹೋರಾಡೋದು. 2, ಸತ್ಯಕ್ಕೋಸ್ಕರ ತಲೆಬಾಗ್ಸೋದು. 3, ಅಧರ್ಮನ ಧರ್ಮದ ಕಾಲಲ್ಲಿ ತುಳಿಸೋದು. 4ನೇದು ಸುಳ್ಳು ಕೇಸ್ ತಂದು ಗೆದ್ದುಕೊಡಿ ಅನ್ನೋರ್ನ ಒದ್ದು ಆಚೆ ಕಳಿಸೋದು. ಓ, ಈಗ ಗೊತ್ತಾಯ್ತು. ಈ ಕೇಸ್ನ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅಂದ್ಮೇಲೆ ಇನ್ನು ನ್ಯಾಯಕ್ಕಾಗಿ ಹೋರಾಡೋದ್ರಿಂದ ಏನ್ ಪ್ರಯೋಜನ ಅಂತೀರಾ? ನನ್ನ ಮಾತನ ಅರ್ಥ ಅದಲ್ಲ ಮಿಸ್ ಸುನೀತಾ. ಐ ನೋ ನಿಮ್ ಮಾತಷ್ಟೇ ಅಲ್ಲ, ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಿಸ್ಟರ್ ರವಿ ಬ್ರಹ್ಮವಾರ್. ನಿಮಗ್ ಬೇಕಾಗಿರೋದು ಒಬ್ಬ ನಿರಪರಾಧಿ ಸಿಗೋ ಬಿಡುಗಡೆ ಅಲ್ಲ, ನ್ಯಾಯಕ್ಕಾಗಿ ಹೋರಾಡಿ ಶ್ರಮ ಅಲ್ಲ. ಕೇಸ್ ಗೆದ್ದಾಗ ಸಿಗೋ ಕೀರ್ತಿ, ಹಣ ಅನ್ನೋ 2 ಹಿತ್ತಾಳೆ ಕೊಂಬು. ಮಿಸ್ ಸುನೀತಾ, ನಿಮ್ಮ ಅಣ್ಣನ ಕೇಸ್ ಫೈಲ್ ಸ್ಟಡಿ ಮಾಡಿದ ಯಾವುದೇ ಮುಟ್ಟಾಳ ಸಹ ಕಣ್ಣು ಮುಚ್ಕೊಂಡು ಹೇಳ್ತಾನೆ ನಿಮ್ಮ ಅಣ್ಣ ಡಾಕ್ಟರ್ ಸಂಜಯ್ ಬೇಜವಾಬ್ದಾರಿಯಿಂದ ಆ ರೋಗಿಗೆ ತನ್ನ ಕೈಯಾರೆ ವಿಷ ಕೊಟ್ಟು ಸಾಯಿಸಿದಾನೆ ಅಂತ. ನೀವು ನೋಡಿದ್ರೆ ಆ ವಿಧಾನಸೌಧದ ಉಪ್ಪರಿಗೆ ಕೂತ್ ಕಾಗೆ ತರ ನಮ್ಮಣ್ಣ ನಿರಪರಾಧಿ ನಿರಪರಾಧಿ ಅಂತ ಕೂಗಾಡ್ತಾ ಇದ್ದೀರಲ್ಲ. ನಿಮ್ಮಣ್ಣ ನಿರಪರಾಧಿ ಅಂತ ನಿರೂಪಿಸೋಕೆ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದೆಯಾ? ಇದ್ರೆ ಹೇಳಿ. ನಾನು ಪ್ರಾಣ ಬೇಕಾದ್ರೂ ಕೊಟ್ಟು ನಿಮ್ಮ ಅಣ್ಣನ ಕಾಪಾಡ್ತೀನಿ. ತಾಮನಿ. ಯಾರ ಹತ್ರ ಸಾಕ್ಷಿ ಆಧಾರಗಳಿಲ್ವೋ ಅವ್ರ ನಿರಪರಾಧಿ ಆಗಿರೋಕೆ ಸಾಧ್ಯನೇ ಇಲ್ವಾ? ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿಯಾಗಿರೋಕೆ ಸಾಧ್ಯನೇ ಇಲ್ವಾ?
ನಿರಪರಾಧಿಯಾಗಿರೋ ಸಾಧ್ಯನೇ ಇಲ್ಲ ಅಂದ್ರೆ ಬಿಡಿ. ಈ ಪ್ರಪಂಚದಲ್ಲಿ ನ್ಯಾಯ ನೀತಿ ಜೊತೆ ಮನುಷ್ಯತ್ವನು ಸತ್ತೋಗಿದೆ ಅಂತ ನಾನು ತಿಳ್ಕೊತೀನಿ. ಮಿಸ್ಟರ್ ರವಿ, ನಿಮಗ್ ಸಾವಿರಾರು ಕ್ಲೈಂಟ್ಸ್ ಇದ್ದಾರೆ, ಆದ್ರೆ ನನಗಿರೋನು ಒಬ್ಬನೇ ಅಣ್ಣ. ಅವನು ಮಿಸ್ ಸುನೀತಾ, ಈ ಕೇಸ್ನ ನಾನು ತಗೋತೀನಿ. ಥ್ಯಾಂಕ್ ಯು ಮಿಸ್ಟರ್ ರವಿ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಡಾಕ್ಟರ್ ಸಂಜಯ್. ನಿಮ್ಮನೆಲ್ಲಿಗೆ ನನ್ನ ತಂಗಿ ಕಳಿಸಿದಾಳೆ ಅನ್ಕೋತೀನಿ. ಹೌದು, ನಿಮ್ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸ್ಟೇಟ್ಮೆಂಟ್ ರಿಪೋರ್ಟ್ನು ಸ್ಟಡಿ ಮಾಡಿದ್ದೀನಿ. ಆದ್ರೂ ನಿಮ್ಮಿಂದ ಎಲ್ಲಾ ವಿಷಯ ತಿಳ್ಕೊಳ್ಳೋ ಕುತೂಹಲ. ಇಫ್ ಯು ಡೋಂಟ್ ಮೈಂಡ್. ವಾಟ್ ಇಸ್ ಇಟ್? ಮೈಂಡ್ ಏನ್ ಬಂತು? ನನ್ ಬಚಾವ್ಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ದು ನನ್ ಕರ್ತವ್ಯ. ಅವತ್ ರಾತ್ರಿ ಮನೇಲಿ ನಾನು ಯಾವ್ದೋ ಟ್ಯಾಬ್ಲೆಟ್ ಹುಡುಕ್ತಾ ಇರುವಾಗ ಆಸ್ಪತ್ರೆಯಿಂದ ಒಂದು ಫೋನ್ ಬಂತು. ಡಾಕ್ಟರ್, 5ನೇ ನಂಬರ್ ವಾರ್ಡ್ ನಲ್ಲಿರೋ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಡಾಕ್ಟರ್. ಅವನಿಗೆ ನೆಸಲ್ 500 ಕೊಡಿ. ನೇಸಲ್ 500 ಸಾಕಿಲ್ಲ ಡಾಕ್ಟರ್. ಸರಿ, ನನ್ನ ಹತ್ರ ಇದೆ, ತಗೊಂಡ್ಬರ್ತೀನಿ ಬಿಡಿ. ಏನು ಭಯಪಡಬೇಕಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ವಸಂತ್ ಬಂದಿದ್ದಾರಾ? ಬಂದಿರ್ಬೇಕು ಡಾಕ್ಟರ್, ಇವನು ಉಸಿರಾಟ ನಿಂತೋಯ್ತು. ಲಕ್ಷ್ಮೀಪತಿ ಅವರೇ, ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತಂದ ಔಷಧಿನೇ ಪೇಷಂಟ್ ದಾಮೋದರನ್ ಕೊಟ್ನೇನು? ಕೊಡೋದಾ? ಮೊದ್ಲು ನಾನು ನಿಮ್ಮ ಹಾಗೆ ತಿಳ್ಕೊಂಡಿದ್ದೆ, ಮುಟ್ಟಾಳ. ನನ್ನ ಮಗನ್ ಚಾಲಾಕಿತ್ತನ್ನೋದು ಮುಂದೆ ಆ ಡಾಕ್ಟರ್ ಮರ್ಡರರ್ ಆಗೋದ. ಹೇಗೆ ಅಂತೀರಾ? ಪೇಷಂಟ್ಗೆ ಡಾಕ್ಟರ್ ಸಂಜಯ್ ಕೊಟ್ಟಿದ್ದು ಔಷಧಿ ಅಲ್ಲ, ನನ್ನ ಮಗ ಅವ್ರ ಕಿಟ್ಟಲ್ಲಿಟ್ಟು ವಿಷ. ಅದನ್ನ ಅವ್ರ ಕಿಟ್ಟಲ್ಲಿಟ್ಟು ಸಿಗಾಕ್ಸುವಂತ ಪ್ರಮೇಯ ಏನಿತ್ತು ಮಿಸ್ಟರ್ ಶಿವು? ಬಿಕಾಸ್ ದಾಮೋದರು ನಮ್ಮ ಬಿಸ್ನೆಸ್ಗೆ ಮುಳ್ಳಾಗಿದ್ದ. ಅದು ಚೂಪು ಮುಳ್ಳು. ಸಿಬಿಐನವರು ನಮ್ ವಿಷಯ ಅವನಿಂದ ಕಕ್ಸೋದಕ್ಕೆ ವೇಟ್ ಮಾಡ್ತಾ ಇದ್ರು. ಅದು ಆನ್ ದ ಹಿಲ್ಸ್ ಆಗ ಅವನ್ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಗಿದ್ದಿದ್ದು ಓನ್ಲಿ ಒನ್ ವೇ, ಫಿನಿಶ್. ಅವನು ಸತ್ತ ಆ ರಾತ್ರಿ ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್. ಅದನ್ನೇ ಡಾಕ್ಟರ್ ಸಂಜಯ್ ದಾಮೋದರ್ಗೆ ಕೂಡಿಸಿದ್ದು, ಸಿಕ್ಕಾಕೊಂಡಿದ್ದು. ಮಿಸ್ಟರ್ ಲಕ್ಷ್ಮೀಪತಿ, ಆ ಡಾಕ್ಟರ್ ಸಂಜಯ್ನ ಯಾವ ಲಾಯರೇ ಅಲ್ಲ, ಯಮನೆ ಬಂದ್ರು ಕಾಪಾಡೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಬಾಟ್ಲಲ್ಲಿ ವಿಷ ಇದೆ. ದಟ್ಸ್ ಎ ಕ್ಲಿಯರ್ ಎವಿಡೆನ್ಸ್. ಫಿನಿಶ್. ಡಾಕ್ಟರ್ ಹೆಗ್ಡೆ, ಆ ವ್ಯಕ್ತಿ ವಿಷ ಸೇರಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿದೆ. ಅಷ್ಟು ವಿಷಾನು ದೇಹದಲ್ಲಿ ಸೇರಿದ ಮೇಲೆ ಒಬ್ಬ ವ್ಯಕ್ತಿ ಮತ್ತೆ ಬದುಕೋಕ್ ಸಾಧ್ಯವೇ? ಬಹಳ ಕಡಿಮೆ, ಆಲ್ಮೋಸ್ಟ್ ನಿಲ್. ಆದ್ರೆ ಆ ವಿಷ ರಕ್ತದಲ್ಲಿ ಸೇರಕ್ ಮುಂಚೆನೆ ತೆಗೆದ್ರೆ ದೇರ್ ಇಸ್ ಅ ಚಾನ್ಸ್. ಈ ವಿಷ ರಕ್ತದಲ್ಲಿ ಸೇರೋಕೆ ಎಷ್ಟು ಸಮಯ ಬೇಕಾಗಬಹುದು? ಒಂದೊಂದ್ಸರಿ 2 ನಿಮಿಷನೂ ಆಗಬಹುದು, ಒಂದೊಂದ್ಸರಿ 2 ಗಂಟೆನೂ ಆಗಬಹುದು. ಅವನು ಮತ್ತೆ ಬದುಕೋ ಸಾಧ್ಯತೆ ಏನಾದ್ರೂ ಇದೆಯಾ? ನೋ 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 ಚಾನ್ಸ್ ಅಟ್ ಆಲ್. ಯುವರ್ ಆನರ್, ಸಾಕ್ಷ್ಯಾಧಾರಗಳ ಮೂಲಕ ಡಾಕ್ಟರ್ ಸಂಜಯ್ ನನ್ನ ಕಕ್ಷಿದಾರರಾದ ಶ್ರೀ ಲಕ್ಷ್ಮೀಪತಿ ಅವರ ನಿಯತ್ತಿನ ಸೇವಕನಾದ ದಾಮೋದರ್ನನ್ನ ಅವರ ಆಸ್ಪತ್ರೆಯಲ್ಲಿ ವಿಷ ಕುಡಿಸಿ ಕೊಲೆ ಮಾಡಿರೋದು ಸ್ಪಷ್ಟವಾಗಿದೆ. ಇನ್ನು ರೋಗಿ ದಾಮೋದರ್ ಕುಡಿಸೋದಕ್ಕಾಗಿ ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತನ್ನ ಔಷಧಿ ಬಾಟ್ಲಲ್ಲಿ ಇದ್ದಿದ್ದು ವಿಷ ಔಷಧಿ ಅಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಕೆಮಿಕಲ್ ರಿಪೋರ್ಟ್ ಸಹ ಇಲ್ಲಿವೆ. ಆದ್ರಿಂದ ಆ ಬಾಟ್ಲಲ್ಲಿರೋದು ಔಷಧಿ ಅಲ್ಲ, ವಿಷಾನೇ ಅಂತ ರುಜುವಾತಾಗಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಸದ್ಯಕ್ಕೆ ಈ ಕೇಸ್ ಯಾವ ರೂಪನಾದ್ರೂ ಪಡ್ಕೊಂಡಿರ್ಲಿ, ಮುಖ್ಯವಾಗಿ ಆ ಸತ್ತ ವ್ಯಕ್ತಿ ದಾಮೋದರ್ ಪೊಲೀಸ್ಗೆ ಅನಿವಾರ್ಯವಾಗಬೇಕಾಗಿದ್ದವನು. ಆತನ ಬಾಯಿನ ಶಾಶ್ವತವಾಗಿ ಮುಚ್ಚಾಕೋದ್ರಲ್ಲಿ, ಆ ಸಾವನ್ನ ನನ್ನ ಕಕ್ಷಿಗಾರನ ತಲೆ ಕಟ್ಟೋದ್ರಲ್ಲಿ ಕೆಲವು ಜನ ಯಶಸ್ವಿಯಾಗಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಯುವರ್ ಆನರ್, ಈಗ ನಾನು ಪ್ರೂವ್ ಮಾಡ್ಬೇಕು ಅಂತಿರೋದು ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದಲ್ಲ, ಈ ಕೊಲೆಗೂ ಡಾಕ್ಟರ್ ಸಂಜಯ್ಗೂ ಯಾವ ಸಂಬಂಧನೂ ಇಲ್ಲ, ಅವರು ನಿರಪರಾಧಿ ಅನ್ನೋದಷ್ಟೇ. ಅವತ್ತು ರಾತ್ರಿ ಡಾಕ್ಟರ್ ಸಂಜಯ್ ಔಷಧಿ ತಗೊಂಡು ಆಸ್ಪತ್ರೆಗೆ ಹೋಗಿದ್ದೆಷ್ಟು ನಿಜಾನೋ, ಆ ಔಷಧಿ ಕುಡಿದು 1 ನಿಮಿಷದ ನಂತರ ದಾಮೋದರ್ ಸತ್ತದ್ದು ಅಷ್ಟೇ ನಿಜ. ಆದ್ರೆ ಆ ದಾಮೋದರ್ ಸತ್ತಿದ್ದು ಈ ಡಾಕ್ಟರ್ ಸಂಜಯ್ ಕುಡಿಸಿದ ಈ ಔಷಧಿ ಬಾಟ್ಲಿಂದ ಅಲ್ಲ, ಬೇರೆ ಯಾರೋ ಮೊದಲೇ ಕುಡಿಸಿದ ಆ ವಿಷದಿಂದ. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಸಂಜಯ್ ತನ್ನ ಕೈಯಾರ ಕುಡಿಸಿದ ಔಷಧಿ ಬಾಟ್ಲು ಮತ್ತು ಕೆಮಿಕಲ್ ರಿಪೋರ್ಟ್ಗಳು ಇಲ್ಲೇ ಇವೆ. ಆದ್ರಿಂದ ಇದು ವಿಷಾನೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇದೇ ಬಾಟ್ಲಿಂದ ತಾನೇ ಈ ಡಾಕ್ಟರ್ ವಿಷ ಕುಡಿಸಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಹೇಳ್ತಾ ಇಲ್ಲ, ರುಜುವಾತ್ ಆಗೋಗಿದೆ ಅಂತೀನಿ. ಇದರಲ್ಲಿ ವಿಷ ಇದೆಯಾ? 10%, ನೋ ಡೌಟ್ ಅಬೌಟ್ ಇಟ್. ಬಟ್ ಐ ಹ್ಯಾವ್ ಗಾಟ್ ಮೈ ಓನ್ ಡೌಟ್ಸ್ ಅಬೌಟ್ ಇಟ್ ಯುವರ್ ಆನರ್. ಇದರಲ್ಲಿ ವಿಷ ಇಲ್ಲ. ಒಬ್ಬ ನಿರಪರಾಧಿ ಕುತ್ತಿಗೆಗೆ ನೇಣಹಗ್ಗ ಹಾಕಬೇಕು ಅಂತ ತಯಾರಿಸಿರೋ ಈ ಕೆಮಿಕಲ್ ರಿಪೋರ್ಟ್ ಶುದ್ಧ ಸುಳ್ಳು ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈ ಬಾಟ್ಲಲ್ಲಿರೋದು ಕೇವಲ ಔಷಧಿನೇ ಹೊರತು ಒಂದು ತೊಟ್ಟಾದ್ರೂ ವಿಷ ಇಲ್ಲ. ಇದನ್ನು ಕುಡಿಸಿ ಯಾರನ್ನು ಕೊಲೆ ಮಾಡಕ್ಕಾಗಲ್ಲ, ಒಂದು ಜಿರಳೆ ಜೀವ ಸಹ ತೆಗಿಯಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಮಿಸ್ಟರ್ ರವಿ, ಈ ಬಾಟ್ಲಲ್ಲಿರೋದು ವಿಷ ಅಲ್ಲ ಅಂತ ರುಜುವಾತ್ ಮಾಡೋದಕ್ಕೆ
ನಿಮ್ಮ ಹತ್ರ ಸಾಕ್ಷಿ ಅಥವಾ ಆಧಾರ ಏನಾದ್ರು ಇದೆಯಾ? ಇದೆ, ಸಾಕ್ಷಿ ಆಧಾರ ಎರಡೂ ಇದೆ. ಅದು ಇನ್ಯಾರು ಅಲ್ಲ, ನಾನೇ ಇವರ ಆನರ್. ಏನ್ ಮಾಡ್ತಾ ಇದ್ದೀರಾ? Stop it. ಇದರಲ್ಲಿ ವಿಷ ಇಲ್ಲ, ಬರೀ ಔಷಧಿನೇ ಅನ್ನೋಕೆ. ಇದನ್ನು ಕುಡಿದು ಇನ್ನೂ ಜೀವಂತವಾಗಿರೋ ನನಗಿಂತ ಇನ್ನೊಂದು ಸಾಕ್ಷಿ ಆಧಾರ ಬೇಕಾಗಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಮಿಸ್ಟರ್ ಸೂರಿ. ಡಾಕ್ಟರ್ ಸಂಜಯ್ ದಾಮೋದರನ ಕೊಲೆ ಮಾಡಿದ್ದಾರೆಂಬುದು ಸಾಬೀತಾಗಿಲ್ಲವೆಂದು ಕೋರ್ಟು ನಿರ್ಧರಿಸಿದೆ. ಸರ್ಕಾರಿ ಅಧಿಕಾರಿಗಳು ಪರಿಶೀಲಿಸಿ ಹಾಜರುಪಡಿಸಿದ ಕೆಮಿಕಲ್ ರಿಪೋರ್ಟ್ ಸಹ ಸುಳ್ಳಾಗಿರಬಹುದೆಂದು ಶಂಕಿಸಲಾಗಿದೆ. ಆದ್ದರಿಂದ ಡಾಕ್ಟರ್ ಸಂಜಯ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. Come on, nurse. Get everything ready. Hurry up. ಸುನೀತಾ, ಸುನೀತಾ, ವಾಟ್ ಈಸ್ ದಿಸ್? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ರವಿಗೇನಾದ್ರೂ ಅವ್ರಿಗೇನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. ಅವ್ರ ಸಾವಿಗೆ ಕಾರಣ ನಾನೇ. ಸುನೀತಾ, ವಾಟ್ ಈಸ್ ದಿಸ್? ಯಾಕೆ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ತೀಯಾ? ನನ್ನನ್ನೇ ಸಾವಿರ ದೌಡಿಂದ ಬಚಾವ್ ಮಾಡಿದವರು ಯಾಕೆ ಬಾಟ್ಲಲ್ಲಿ ವಿಷ ಕುಡಿದ್ರು? ನನಗೋಸ್ಕರ ಕೋರ್ಟ್ಗೆ ಹೋಗೋಕ್ ಮುಂಚೆ ನಿಮ್ಮನ್ ಬಚಾವ್ ಮಾಡ್ತೀನಿ ಅಂತ ನನ್ ಮೇಲೆ ಆಣೆ ಮಾಡಿದ್ರು. ಅವ್ರ ಮನಸ್ಸಲ್ಲ, ನಮ್ ಪಾಲಿನ ದೇವ್ರು. ಡಾಕ್ಟರ್, ವಾಟ್ ಇಸ್ ದಿಸ್ ಡಾಕ್ಟರ್? ನಿಮ್ಮ ಕಣ್ಣಲ್ಲಿ ನೀರ? ಡೋಂಟ್ ವರಿ, ರವಿಗೆ ವಿಲ್ ಪವರ್ ಜಾಸ್ತಿ, ಅದಕ್ಕೆ ಉಳ್ಕೊಂಡ. Now he's safe. You can see for yourself. ಥ್ಯಾಂಕ್ ಯು. I'm sorry, ರವಿ. ನನ್ನಿಂದಾಗಿ ನಿಮಗೆ ಸ್ಥಿತಿ ಬಂತು. I love you, ರವಿ. ಈಗ ಸೂತ್ರ ಹರಿದ ಪಟಾಣಿ ಗಾಳಿಗೆ ತೂರ್ಕೊಂಡು ಹೋಗುವಾಗ ಯಾವ ತಂತಿ ಮನೆ ಮರನೂ ತಡಿಯಲ್ಲ. ಇನ್ನು ಮೇಲೆ ನಿನ್ನ ವಾಸ ಕಾರ್ಪೊರೇಷನ್ ತೊಟ್ಟಿ. ನೀನ್ ಎಲ್ಲೂ ಕೆಲಸ ಮಾಡ್ದಾಗೆ ಬಾರ್ ಅಸೋಸಿಯೇಷನ್ ನಲ್ಲಿ ಪ್ರಜಾ ತರ್ತೀನಿ. ಸರ್, ಇಷ್ಟು ದಿವಸ ನಿಮ್ಮ ಹತ್ರ ಜೀತದಾಳ್ತಾರೆ ದುಡ್ದಿದ್ದಕ್ಕಾದ್ರೂ ಕ್ಷಮಿಸಿ, ಕರುಣೆ ತೋರಿಸಿ ಸರ್. ಗೆದ್ದೋನ್ ಸೋತೋನ್ ಸತ್ತ ಅನ್ನೋ ಮಾತು ಕೇಳಿದ್ಯಲ್ಲ, ನೀನು ಸೋತೆ ಅಂದ್ರೆ ಸತ್. ನಿನ್ನ ಹೂತಾಕೋದಷ್ಟೇ ಬಾಕಿ ಇರೋದು. ಶಂಭು, ಇವನ್ನ ಚರಂಡಿಯಲ್ಲಿ ಸರ್ ಹಾಗೆ ಮಾಡಬೇಡಿ ಸರ್, ನನ್ನ ಮಕ್ಕಳನ್ಗೆ ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್, ದಯವಿಟ್ಟು. ಆ ಬಾಟ್ಲಲ್ಲಿ ನಿಜವಾಗ್ಲೂ ವಿಷ ಇತ್ತಾ? ಐ ಸ್ವೇರ್ ಪ್ಯಾಪ್, ಬಾಟ್ಲಲ್ಲಿ ವಿಷ ಅಲ್ಲದೆ ಬೇರೆ ಏನಿರೋಕ್ಕೂ ಸಾಧ್ಯ ಇಲ್ಲ. ಹೇಗ್ ಕುಡ್ದ ಅಂತೀನಿ. ಅದರಲ್ಲಿ ವಿಷ ಇತ್ತೋ ಇಲ್ವೋ ಅಂತೂ ಸೋತ್ವಿ. ಸೋತನ್ನೇನೋ ಚರಂಡಿಗೆ ಅಷ್ಟೇ, ಈಗ ನಮ್ಮನ್ನೆಲ್ಲ ಸ್ಥಿತಿಯಪ್ಪ, ಸೀದಾ ಜೈಲ್ಗ. ಓ ಲಕ್ಷ್ಮೀಪತಿ. ಅಯ್ಯೋ, ಇನ್ನೆಲ್ ಲಕ್ಷ್ಮಿ ಇನ್ನೆಲ್ ಪತಿನಯ್ಯ. ಆ ಕಳ್ಳಿ ನಿನ್ ತಿಜೋರಿ ಸೇರಿ ಸುಖ ಪಡ್ತಾ ಇದ್ದಾಳೆ. ಉಳಿದಿರೋದು ಎರಡೇ, ಈ ಕಾಲಿಪತಿ ಜೊತೆಗಿದೊಂದು. ಅಲ್ಲಯ್ಯ, ನಾಳೆ ಆ ಚರಂಡಿಗೆ ಬಿದ್ದವನು ಎದ್ದು ಬಂದು ಚಾಡ್ಸ್ ಒದ್ದು ನಮ್ ಗುಟ್ನೆಲ್ಲ ಅರೆಸ್ಟ್ ಮಾಡಿ ಹೋಟ್ಲಲ್ಲಿ ಕಚ್ಕಚ ಅಂತ ಅಗದ್ ನುಂಗಿದ್ರೆ ನಮ್ ಗತಿ ಅದೋ ಗತಿ. ಓ ಶಟ್ ಅಪ್. ನಿಮ್ ಕಡೆ ಯಾರು ಬೆರಳು ಮಾಡಿ ತೋರಿಸೋದಿಲ್ಲ. ಯಾಕೆ ಹೆದರ್ತೀಯ?
ಆ ನರ್ಸು ವಾರ್ಡ್ ಬಾಯ್ ಪರ್ಮನೆಂಟ್ ಆಗಿ ಬಾಯ್ ಮುಚ್ಚೋ ಹಾಗೆ ನಾನು ಏರ್ಪಾಡು ಮಾಡ್ತೀನಿ. ಹಲೋ ಸರ್, ವಿಕ್ಕಿ ಅವರು 5,000 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. ಅಷ್ಟೇ ತಾನೆ, ಕೊಟ್ಟು ಕಳ್ಸು. ಸರ್, ಅವ್ರು ಹೋದ ವಾರ ತಾನೇ 10,000 ತಗೊಂಡೋಗಿದ್ದಾರೆ ಸರ್. ಮಿಸ್ಟರ್ ಸ್ವಾಮಿ, ಅವನು ನನ್ನ ಮಗ. ನಾನು ಗ್ರಾಚಾರ ಜೊತೆ ಆಟ ಆಡಿದ್ರೆ ಅವನು ಗಂಡಾಂತರಗಳ ಜೊತೆ ಊಟ ಮಾಡೋ ಗಂಡು. ಅವನ ಕೊಡಕ್ ನನ್ನ ಹತ್ರ ದುಡ್ಡಿದೆ, ಟೈಮ್ ಇಲ್ಲ. ಸರ್, ಆದ್ರೆ ಈ ರಾಗ ಸಂಗೀತ ಅಪಸ್ವರ ನನಗೆ ಇಡಿಸಲ್ಲ. ಇಡಿಸೋದು ಒಂದೇ, ನಿನ್ನ ಗುಲಾಮ್ಗಿರಿ. ಮುಚ್ಕೊಂಡು ಫೋನ್ ಕೆಳಗಡೆ. ವಿಕಿನಪ್ಪ? ಯಸ್. ಓ, ಅವನ ಮೀಟ್ ಮಾಡಿ ತುಂಬಾ ದಿನ ಆಗೋಯ್ತು. ಕಾಲೇಜಲ್ಲಿ ಸಾಕತ್ ಮಿಂಚಿಂಗ್ ಸತಿ, ಹೌದಾ? ಸಿಡ್ಲ್ಗೆ ಏನ್ ಕೆಲಸ? ಹೊಡೆದು ಮಿಂಚೋತ್ತಾನೆ. ಹೊಳೆಯೋ ಮಿಂಚು ಯಾವಾಗ ಎಲ್ಲಿ ಯಾರ ತಲೆ ಆರಿಸ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ. ಅವನು ಹಾಗೆ, ನಾನು ಗುಡುಗು, ಅವನು ಸಿಡ್ಲು. ಇಬ್ರು ಸೇರಿದಾಗ ಸುರಿಯೋದು ಬೆಂಕಿ ಮಳೆ.